ಸ್ವಲ್ಪ ಚೂಸ್ಕೊಂಬೋಣ ನೀಟಾಗಿ. ನೋಡಿ ನ್ಯಾಚುರಲ್ ಗ್ರೀನು, ಹೌದು ಲೈಟ್ ಬಂದಿದೆ. ಯಾವುದೇ ಕಲರ್ ಬಳಸಿಲ್ಲ, ಯಾವುದೇ ಟೇಸ್ಟಿಂಗ್ ಪೌಡ್ರು ಹಾಕಿಲ್ಲ ನಾವು. ನೋಡಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಾತ್ರ. ನೋಡಿ ಸರ್, ಹಿಂಗೆ ಉಂಡೆ ಕಟ್ಬಿಟ್ಟು ಇಲ್ಲ ಬ್ರೆಡ್ ಕ್ರಮ್ಸ್ ಹಿಂಗೆ ಹಾಕೋದು ಇದ್ರ ಮೇಲೆ ನೋಡಿ. ಹೌದು ಟಿಕ್ಕಿ ಇದಕ್ಕೆ ಒಂದು ಪ್ಲೇಟ್ಗೆ 4-5 ಕೊಡ್ತಾನೆ, 200 ರೂಪಾಯಿ ಜಡಿತಾರೆ. ಹೌದಲ್ಲ ಸರ್? ಎಷ್ಟು ಚೆನ್ನಾಗಿ ಬಂತು ಅಂದರೆ ನೋಡಿ, ವೀಕ್ಷಕರಿಗೋಸ್ಕರ ನೀವು ಮಾಡಿದ್ರಿ ಇವತ್ತು. ಜ್ಯೂಸಿ ಚೀಸಿ ಕ್ರೀಮಿ ಎಲ್ಲ ಇಲ್ಲಿ ನೀವು ಹೇಳ್ದಂಗೆ 1 mm ಅಲ್ಲೆಲ್ಲ ಈ ಬ್ರೆಡ್ ಕ್ರಮ್ಸ್ ಅಂದ್ರಲ್ಲ. ಹಾಂ, ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನಾವು ಬರಬೇಕಿಲ್ಲಿ, ಇಲ್ಲಿ ಒಂದು ಒಳ್ಳೆ ರೆಸಿಪಿ ನೋಡಬೇಕು, ಸವಿಬೇಕು, ನಿಮಗೆ ತೋರಿಸ್ಬೇಕು. ಈ ಅವಕಾಶ ಇದ್ದರೆ ಬಿಡೋದೇ ಇಲ್ಲ. ಮದುವೆ ಮನೆ ರೆಸಿಪಿಗಳಿಗೆ ನಿಸ್ಸೀಮ. ನೋಡಿ ಕಿಚನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಚೇತನ್ ರಾವ್, CSR ಕ್ಯಾಟ್ರಿಂಗ್, ಮೈಸೂರು. ನಮಗೆ ಸಿಕ್ಕಲ್ಲಿ ಎಲ್ಲ ವ್ಯೂವರ್ಸು ಹೇಳ್ತಾನೆ ಇರ್ತಾರೆ, ನಮ್ಮ ಚಾನಲ್ಲು ವೀಡಿಯೋಸ್ ನೋಡಿದರೆ ನಮಗೆ ಅಡುಗೆ ಮನೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ. ಕಾರಣ ಇಂಥ ಒಂದು ಶೆಫ್ಗಳಿಂದಲೇ. ಬನ್ನಿ ಚೇತನ್ ರಾವ್ ಅವರಿಂದ ಟಿಕ್ಕಿ ಹರಾಬರ ಕಬಾಬ್ ನೋಡೋಣ. ನಮಸ್ತೆ. ನಮಸ್ತೆ ನಮಸ್ತೆ. ಈಗ ನಿಮ್ಮ ಒಂದು ವಿಶೇಷ ರೆಸಿಪಿಗಳಲ್ಲಿ ವಿಶೇಷ ಅಂತ ಹೇಳಿದ್ರಿ. ಏನ್ ಗೊತ್ತಾ ಸರ್, ಸಾಮಾನ್ಯ ಕಟ್ಲೆಟೇ ಆಗ್ಲಿ ಕಬಾಬ್ಗಳು ಎಲ್ಲಾನು ಸಿಕ್ಕಾಪಟ್ಟೆ ಕಲರು, ಹೌದು ಹೌದು, ರುಚಿ ಬಾಯಿಗೆ ಬರೋ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅದಕ್ಕೆ ನ್ಯಾಚುರಲ್ ಆಗಿ ನಾವು ಸಾಮಾನ್ಯ ಅದೇ ತೋರ್ಸೋದು. ನಾವು ನಿಜವಾಗ್ಲೂ ಹೇಗ್ ಮಾಡ್ತೀವಿ ಅನ್ನೋದನ್ನ ಕರೆಕ್ಟಾಗಿ ತೋರಿಸಿ. ಆಮೇಲೆ ಮಕ್ಳುಗಳಿಗೆ ಅದಕ್ಕೆ ಈಗ ಸಣ್ಣ ಸಣ್ಣ ಈ ಸ್ನಾಕ್ಸ್ ಮಾಡೋದು ಮಕ್ಳಿಗೆ ಹೇಳ್ಕೊಡಿ, ಸಲಾಡ್ ಮಾಡೋದು ಹೇಳ್ಕೊಡಿ. ಅಡುಗೆ ಮಾಡೋದು ಕಲ್ಸಲ್ಲ, ಅಡುಗೆ ಮಾಡೋದು ಯಾರು ಬರೀ ಮೊಬೈಲ್ ನೋಡೋದಾಗತ್ತೆ ಬರೀ. ಆಮೇಲೆ ಕ್ರಿಕೆಟ್ ಆಡ್ಸೋದು ಅದೆಲ್ಲ ಎಲ್ಲಿ ಮಕ್ಳು. ನಮ್ಮ ತಂಗಿ ಮಗನ್ಗೆ ಆಗ್ಲಿ ನಮ್ಮ ಮಕ್ಳಿಗೆ ಆಗ್ಲಿ ಕಬ್ಬು ಕೊಟ್ರೆ ಹೆಂಗ ಆಗದು ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಎಷ್ಟು ಮಕ್ಳಿಗೆ ಕಬ್ಬು ಕೊಡಿ, ರಸ ಹೇಳ್ಕೊಂಡು ಉಗಿಯಕ್ಕೂ ಬರಲ್ಲ, ಅದನ್ನ ನುಂಗಕ್ ಹೋಗ್ತಾರೆ. ಸರ್ ನಾವೆಲ್ಲ ಕಬ್ಬಿಣ ಹಲ್ಲಿಂದನೇ ಎಲ್ಲ ಹಂಗೆ ಎಲ್ಲನೂ ಸ್ವಲ್ಪ ಹೇಳ್ಕೊಡ್ಬೇಕು. ನಾನು ಹೇಳೋದು ಅದನ್ನ ಮಾಡಿ ಅದಕ್ಕೆ ಕಲೀಲಿ ಇಲ್ಲಿಂದ ಅನ್ನೋದಕ್ಕೋಸ್ಕರ ನಮ್ಮ ಮದುವೆ ಮನೇಲಿ ನಾವು ಸಾಮಾನ್ಯ ಮಾಡ್ತೀವಿ. ಎಲ್ಲ ಹರಬರ ಕಬಾಬ್ ಮಾಡ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಟಿಕ್ಕಿ ಸ್ಟೈಲ್ ಮಾಡ್ತೀವಿ. ಟಿಕ್ಕಿ ಸ್ಟೈಲ್ ಯಾಕಂದ್ರೆ ಟಿಕ್ಕಿ ಹರಬರ ಕಬಾಬ್ ವೆಲ್ಕಮ್ ಡ್ರಿಂಕ್ಗಳು ಕೊಡ್ತೀವಿ, ಸ್ಟಿಕ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ನೋಡೋಣ ಸರ್. ಆಯ್ತು ಸರ್, ಟಿಕ್ಕಿ ಹರಾಬರ ಕಬಾಬ್ ಏನು ಇಟ್ಕೊಂಡ್ರಿ ಸರ್? ಬನ್ನಿ ತೋರಿಸ್ತೀವಿ. ಈಗ ಮೇಯ್ನು ಆಲೂಗಡ್ಡೆ ಮತ್ತೆ ಬಾಳೆಕಾಯಿ ಬೇಯಿಸಿ ಇಟ್ಟಿದೀವಿ. ಬಾಳೆಕಾಯಿನ ಮತ್ತೆ ಒಂದು 3 ಆಲೂಗಡ್ಡೆ, ಒಂದೇ ಒಂದು ಬಾಳೆಕಾಯಿ, ಆಮೇಲೆ ಬೀನಿಸು ಕ್ಯಾರೆಟ್ ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದೆ, ಸ್ವಲ್ಪ ಈರುಳ್ಳಿ, ಆಮೇಲೆ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ಒಂದು ಸ್ವಲ್ಪ ಕಸ್ತೂರಿ ಮೆಥೆ, ಜೊತೆಗೆ ಒಂಚೂರು ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸೋಯಾ ಸಾಸು, ವೆನಿಗರ್, ಸ್ವಲ್ಪ ಅರ್ಶಿಣದ ಪುಡಿ, ಚಾಟ್ ಪೌಡ್ರು ಮತ್ತೆ ಕಿಚನ್ ಕಿಂಗು, ಇದು ಮಸಾಲೆಗೆ. ಆಮೇಲೆ ಇದು ಕಲರ್ ಕರೆಕ್ಟ್ ಆಗಿ ಬರೋದಕ್ಕೋಸ್ಕರ ಪಾಲಕ್ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕಿ ರುಬ್ಬಿಟ್ಕೊಂಡಿದ್ವಿ ಪಾಲಕ್ ಸೊಪ್ಪನ್ನ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಆಮೇಲೆ ಬ್ರೆಡ್ ಕ್ರಮ್ಸ್. ಯಾರು ಹರಾಬರ ಕಬಾಬ್ಗೆಲ್ಲ ಬ್ರೆಡ್ ಕ್ರಮ್ಸ್ ಹಾಕಿರೋದು ನೋಡಿರಲ್ಲ. ಈ KFCಲೆಲ್ಲ ಚಿಕನ್ ತಿನ್ನೋರ್ಗೆ ಅಭ್ಯಾಸ ಇರುತ್ತೆ, ಕ್ರಮ್ಸ್ ಎಲ್ಲ ಹಾಕಿ ಮಾಡಿ ಒಳ್ಳೆ ಸಾಕಾಗಿರುತ್ತೆ. ಬ್ರೆಡ್ ಕ್ರಮ್ಸ್ ಅಂತ ಅಂಗಡಿಲಿ ಸಿಗುತ್ತಾ? ಸ್ವಲ್ಪ ಕರೀಲಿಕ್ಕೆ ಎಣ್ಣೆ, ಮಸಾಲೆಗೂ ಎಣ್ಣೆ ಇದೆ. ಶುರು ಮಾಡ್ಕೊಳ್ಳೋದೆ ಇಟ್ಕೊಂಡು. ಓಕೆ ಸರ್, ಶುರು ಮಾಡೋಣ. ಕಡಾಯಿ ಹತ್ರ ಒಲೆ ಹಚ್ಕೊಂಡ ತಕ್ಷಣ ಪ್ರತ್ಯಕ್ಷ ಆಗೋದೇ ನಮಗೆ ನಾಗೇಶ್ ಅವರು. ನಮಸ್ಕಾರ ನಾಗೇಶ್ ಅವರು. ಸ್ವಲ್ಪ ಎಣ್ಣೆ, ನೋಡಿ ಇದು ಸಿಪ್ಪೆ ಸಮಯ ಎಲ್ಲ ಬೇಯಿಸ್ಕೊಟ್ರೆ ಎಷ್ಟು ನೀಟಾಗಿ ಬಂದ್ಬಿಡುತ್ತೆಲ್ಲ ಸಿಪ್ಪೆ ತಗೊಂಡ್ಬಿಡೋದು ಸರ್. ನೋಡಿರ್ಬೋದು. ನೋಡಿ ಬಾಳೆಕಾಯಿ ಎಲ್ಲ ಹಾಕಲ್ಲ ಯಾರು, ಸಾಮಾನ್ಯ ಆಲೂಗಡ್ಡೆ ಮಾಡ್ಬಿಡ್ತಾರೆ. ನನಗೆ ಇದೆಲ್ಲ ಹೊಸದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಮಾಮೂಲಿ ಹರಬರ ಕಬಾಬ್ಗೂ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಸೋಂಪು ಸ್ವಲ್ಪ ಒಂದು 1/4 ಚಮಚ ಸೋಂಪು ತೋರಿಸ್ಲಿಲ್ಲ, ಸ್ವಲ್ಪ ಸೋಂಪು ಇದೆ ನೋಡಿ, 1/4 ಚಮಚ. ಒಂದು 1/4 ಚಮಚ ಸೋಂಪು ಹಾಕ್ಬೇಕು. ಅದ ತಕ್ಷಣ ಈರುಳ್ಳಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರುತ್ತೆ, ಸ್ವಲ್ಪ ಕಸ್ತೂರಿ ಮೆಥಿ,
ಫ್ರೈ ಆಗುತ್ತೆ ಸ್ವಲ್ಪ ತಿರ್ಸ್ಕೊಂಬೋಣ ನೀಟಾಗಿ. ಬೀನ್ಸು ಕ್ಯಾರೆಟು ತೊಳೆದು ಹೆಚ್ಚಿಟ್ಕೊಂಡಿದ್ವಿ. ಎಷ್ಟು ಬೀನ್ಸ್ ಎಷ್ಟು ಕ್ಯಾರೆಟ್ ತೊಗೊಂಡಿರಿ ಸರ್? 1 ಕ್ಯಾರೆಟು 1 ಇಡೀ ಬೀನ್ಸು ಫ್ರೈ ಆಗಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಇದು ಫ್ರೈ ಆಗ್ಬೇಕು. ನೋಡಿ ಇವಾಗ ಫ್ರೈ ಆಗಿದೆ ಕ್ಯಾರೆಟು ಬೀನ್ಸ್ ಎಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್, ಶುಂಠಿ 1/4 ಚಮಚ, ಅದ್ರ ಜೊತೆಗೆ ರುಬ್ಬಿರೋ ಪಾಲಕು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಎಲ್ಲರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ಸ್ವಲ್ಪ ಅರಶಿನ, ಸ್ವಲ್ಪ ಕಿಚನ್ ಕಿಂಗು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ವೆನಿಗರು, ಸೋಯಾ ಸಾಸ್ ಎಲ್ಲ 1 ಸ್ಪೂನ್ ಅಷ್ಟೆ. ಎಲ್ಲ 1 ಸ್ಪೂನ್ ಆಫ್ ಮಾಡೋದು ಈಗ. ಒಂಚೂರು ಆರ್ಮೇಲೆ ಇದು ಹಾಕಿ ಹೆಂಗೆ ಮಾಡೋದು ತೋರಿಸ್ತೀನಿ. ಸ್ವಲ್ಪ ಆರ್ಬೇಕದು. ತಣ್ಣಗಾಯ್ತು. ಹಾಂ, ಸ್ವಲ್ಪ ಆಯಿಲ್ ಹಾಕ್ಬೋಣ, ಕರಿಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕಾವು ಬರೋ ಅಷ್ಟೊತ್ತಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಮಿಕ್ಸ್ ಮಾಡ್ಕೊತಾರೆ ನೋಡಿ. ನ್ಯಾಚುರಲ್ ಗ್ರೀನು ಹೌದು ಲೈಟ್ ಬಂದಿದೆ. ಯಾವುದೇ ಕಲರ್ ಬಳಸಿಲ್ಲ, ಯಾವುದೇ ಟೇಸ್ಟಿಂಗ್ ಪೌಡ್ರು ಹಾಕಿಲ್ಲ ನಾವು. ನೋಡಿ ಇವಾಗ ಆ ಮಸಾಲೆ ಆದ ತಕ್ಷಣ ಇದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅಂದರೆ ಎಷ್ಟು? 2 ಸ್ಪೂನು. 2 ಸ್ಪೂನ್ ಇದು 2 ಸ್ಪೂನ್ ಇದು ಹಾಕಿದ್ರೆ 4-5 ಸ್ಪೂನ್ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ ಅಕ್ಕಿ ಹಿಟ್ಟು ಬಿಟ್ಟು ಅದೆಲ್ಲ ಅಬ್ಸರ್ವ್ ಆಗುತ್ತೆ. ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಹಾಕಿರೋದು ಆ ಮಸಾಲೆ ಜೊತೆಗೆ ಅಬ್ಸರ್ವ್ ಆಗುತ್ತೆ. ನೋಡಿ ಪರ್ಫೆಕ್ಟಾಗಿ ಬರೀ ಮಾತ್ರ. ಎಲ್ಲ ಬಟಾಣಿ ಬಳಸ್ತಾರೆ, ಬಟಾಣಿ ಹರಬರ ಕಬಾಬ್ಗೆ ನಾವು ಹಾಕಲ್ಲ, ಹಾಕಲ್ಲ. ಯಾಕಂದ್ರೆ ಸಿಡಿಯುತ್ತೆ ಸರ್, ಬಟಾಣಿ ಸಿಡಿಯುತ್ತೆ. ಆಮೇಲೆ ಆಯಿಲ್ ತುಂಬ ಹಿಡ್ಕೊಳ್ಳುತ್ತೆ, ಜಿಡ್ಡು ಹಿಡ್ಕೋಬಾರ್ದು ಅಂತ ನಾವು ಅದನ್ನು ಬಳಸಲ್ಲ. ನೋಡಿ ಸರ್, ನೀವು ಉಂಡೆ ಕಟ್ಬಿಟ್ಟು ಇಲ್ಲ ಬ್ರೆಡ್ ಕ್ರಮ್ಸ್ ಹಿಂಗೆ ಹಾಕೋದು ಇದ್ರ ಮೇಲೆ ನೋಡಿ, ಉಂಡೆ ಮೇಲೆ. ಹಾಂ ನೋಡಿ, ಮುಳಿಸ್ಕೊಳ್ಳೋದು. ಟಿಕ್ಕಿ ಸರ್, ಈಗ ತೊಗೊಂಡಿರೋ ಅಳತೆಯಲ್ಲಿ ಒಂದು 25-30 ಆಗ್ತಾವಲ್ಲ? ಆಗುತ್ತೆ. ಸರ್, ಎಣ್ಣೆ ಕಾದಿದೆ. ಹಬ್ಬ ಬಿಡೋದೇ ಇವಾಗ ನೋಡ್ರಿ. ಇದು ಮೇನ್ ಟೆಸ್ಟಿಂಗ್ ಅಂದ್ರೆ ಹೊಡೆದೋಗ್ಬಾರ್ದು. ಹೌದು, ನೋಡಿ ಬ್ಲಾಸ್ಟ್ ಆಗಬಾರ್ದು. ಬ್ಲಾಸ್ಟ್ ಆಯ್ತು ಅಂದ್ರೆ ಅದ ಸರಿ ಇಲ್ಲ ಅಂತ. ಒಂದೇ ಒಂದು ಪಿಡ್ಚಿ ಉದ್ರಿಲ್ಲ, ಹೊಡೆದಿಲ್ಲ. ಎಷ್ಟು ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಆಗಿ ಒಂದು ಈ ಲ್ಯಾಬೊರೇಟರಿಯಲ್ಲಿ ಮಾಡ್ತಾರಲ್ಲ ಆ ಥರ ಬಂದಿದೆ ನೋಡಿ. ಇದಕ್ಕೆ ಒಂದು ಪ್ಲೇಟ್ಗೆ 4-5 ಕೊಡ್ತಾನೆ, 200 ರೂಪಾಯಿ ಜಡಿತಾರೆ. ಹೌದು, ಅಲ್ಲ
ಸರ್ ಇದು ನಾನು ಅದಕ್ಕೆ ಮಾಡಿದ್ದು, ಈ ಒಂದು ಮಕ್ಳುಗಳಿಗೆ ಈ ಹೇಳೋಣ ಅಂತ. ಹೌದು, ಕಲೀಲಿ ಮಕ್ಳು, ಈ ಬೇಡದನ್ನೆಲ್ಲ ಮಾಡಿಸಿ ಅಡಿಗೆ ಕಲಿಸಿ. ಸಣ್ಣ ಸಣ್ಣ ಪುಟ್ಟ ಸಲಾಡ್ಗಳು, ಈ ಥರ ಸಣ್ಣ ಸಣ್ಣ ಕರಿ ಐಟಮ್ಗಳು ಮಾಡೋದು ಕಲಿತು ಅಂದರೆ. ಸೊ ಇವಾಗ ನೋಡಿ ಸರ್, ಅದ್ಭುತ. ರೆಡಿ ರೆಡಿ ಆಯ್ತಾ ಸರ್? ರೆಡಿ ಸರ್ ಪಕ್ಕ ಫ್ಲೇವರ್ ಬಂತಲ್ಲ ಸರ್? ನೀವು ಬೇಕಾದ್ರೆ ಇದಕ್ಕೆಲ್ಲ ಸಾಸ್ ಹತ್ಕೊಂಡು ತಿಂತಾರೆ, ನೀವು ಹಂಗೆ ತಿನ್ ನೋಡಿ ಆ ಮಜಾ ಹೆಂಗಿದೆ ಪಕ್ಕ ಹೇಳ್ತು. ಹಗುರವಾಗಿದೆ ನೋಡಿ, ವೇಟ್ ನೋಡಿ ಎಷ್ಟು ಹಗುರ ಇದೆಯಾ. ನೋಡಿ ಎಷ್ಟು ಹಗುರವಾಗಿದೆ. ಇವಾಗ ಈ ರೀತಿ ಹಿಂಗೆ ಇಟ್ಟಿರ್ತೀರಾ ಪ್ಲೇಟಲ್ಲಿ. ಸರ್ ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ನೋಡಿ, ವೀಕ್ಷಕರಿಗೋಸ್ಕರ ನೀವು ಮಾಡಿದ್ರಿ ಇವತ್ತು. ಒರಿಜಿನಲ್ ಮಿಸ್ಟರ್ ಪರ್ಫೆಕ್ಟ್ ಕೈಲಿಂದ ಪರ್ಫೆಕ್ಟ್ ಆಗಿ ಬಂದಿರ ಅಲ್ಲ? ಟೇಕ್ ಕೇರ್ ಅವರ. ಓಕೆ, ಅದ್ಭುತ ಅದ್ಭುತ. ಸರ್ ನಿಮ್ಮ ಕೈಯಾರು ನೀವೇ ನನಗೊಂದು ಟಿಕ್ಕಿ ಕೊಡಿ ಸರ್. ಕರ್ಮ ಕುರ್ಮ ಹಂಗಿದೆ ನೋಡಿದ್ರೆ ಕ್ರಿಸ್ಪಿಯಾಗಿ, ಎಣ್ಣೆ ಒಂದು ಸ್ವಲ್ಪ ಜಿಡ್ಡು ಅಂಟ್ಕೊಂಡಿಲ್ಲ. ದೊಡ್ಡ ಪ್ರಮಾಣದಾಗ ಮಾಡಿದಾಗ ಇದು ಹೊಡಿಬಾರ್ದು ಅಂತಾರೆ, ಬ್ಲಾಸ್ಟ್ ಆಗಬಾರ್ದು. ಅದು ಎಂಥ ಚಾಲೆಂಜು ನೋಡ್ಬೇಕಾದ್ರೆ ಈಸಿ ಅನ್ಸ್ಬಿಡುತ್ತೆ ನಮಗೆ ಸರ್. ಖಂಡಿತ ಕರೆಕ್ಟ್ ಆಗಿಲ್ಲ ಅಂದ್ರೆ ಹೊಡೆದೋಗ್ಬಿಡುತ್ತೆ, ಹೊಡ್ದೋಗುತ್ತೆ. ಅಯ್ಯೋ ಎಣ್ಣೆ ಎಲ್ಲ ಹಾಳಾಯ್ತು, ಮನೆ ಎಲ್ಲ ಗಲೀಜಾಯ್ತು, ಕಿಚನ್ ಎಲ್ಲ ಗಲೀಜಾಯ್ತು. ಹೆಣ್ಮಕ್ಳು ಕಿಚನ್ ಗಲೀಜಾದ್ರೆ ಇಷ್ಟ ಆಗಲ್ಲ. ಈ ಥರ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟ್ ಮಾಡ್ಬಿಡ್ತೀನಿ. ನೋಡಿ 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 ಹೆಂಗಿದೆ. 1 mm ಥಿಕ್ನೆಸ್ಸು, ಕ್ರಿಸ್ಪ್ ಇದೆ. 1 mm ಇದೆ ಕಂಪ್ಲೀಟು. ಒಳಗಡೆ ಆ ಸಾಫ್ಟು ನೋಡಿ, ಕ್ರೀಮಿ, ಜ್ಯೂಸಿ, ಚೀಸಿ, ಕ್ರೀಮಿ ಎಲ್ಲ. ಇಲ್ಲಿ ಹೇಳ್ದಂಗೆ 1 mm ಅಲ್ಲೆಲ್ಲ ಈ ಬ್ರೆಡ್ ಕ್ರಮ್ಸ್ ಅಂದ್ರಲ್ಲ, ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಿಮಗೂ ಒಂದು ಅಶ್ಯೂರೆನ್ಸು, ಕಾನ್ಫಿಡೆನ್ಸು, ಅಷ್ಟು ಕೆಟ್ಟದಾಗಿರೋ ಒಂದು ಮಕ್ಕಳಿಗೆ ತಿನ್ನಿಸ್ತಾ ಇಲ್ಲ ಅಂತ. ಹೌದು. ಆಮೇಲೆ ಬ್ಯಾಚುಲರ್ಸ್ಗಂತೂ ಇದು ಈಸಿ ಪಾರ್ಟಿ ಸ್ಟಾರ್ಟರ್ ಇದು. ಅದ್ಭುತ. ಸೊ ಇಂಥದ್ದು ಮಾಡ್ಕೊಂಡು ನಮ್ಗೆ ಹೇಳಿ ಸರ್, ಅದ್ಭುತವಾಗಿ ಮಾಡಿ ತೋರಿಸಿರಿ. ಧನ್ಯವಾದ. ಮುಂದಿನ ಸಂಜೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.